ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಧಾರಾವಾಹಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡಿ. ಸಂಚಿಕೆಯ ಶುರುವಿನಲ್ಲಿ ದೀನಬಂಧು ಅವರು ಗೌರಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ. ಇದನ್ನು ಕೇಳಿ ಸರಿತನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಮಾವ ಏನು ಹೇಳ್ತಾ ಇದ್ದೀರಾ ನೀವು? ನಾನು ಗೌರಿ ಅವ್ರ ಮನೆಗೆ ಹೋಗಿ ಕೆಲಸ ಮಾಡೋದು ಬೇಡ ಅಂತ ಹೇಳಿದ್ದೀನಿ ಮಾವ. ಇವಾಗ ನೀವು ನೋಡಿದ್ರೆ ಈ ರೀತಿ ಒಪ್ಕೊಂಡ್ರೆ ನಮ್ಮ ಮನೆ ಗೌರವ ಎಲ್ಲ ಏನಾಗಬೇಕು ಅಂತ ಸರಿತಾ ಹೇಳ್ತಾರೆ. ಅದಕ್ಕೆ ದೀನಬಂಧು ಹೇಳ್ತಾರೆ, ಏನಾಗುತ್ತೆ ಸರಿತಾ, ಅಷ್ಟಕ್ಕೂ ಗೌರಿ ಸರಿಯಾದ ದಾರಿಲೇ ಹೋಗ್ತಾ ಇದ್ದಾರೆ ತಾನೇ, ಏನೋ ತಪ್ಪು ಕೆಲಸ ಮಾಡ್ತಿಲ್ವಲ್ಲ, ಒಳ್ಳೆ ಕೆಲಸನೇ ತಾನೇ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಗೌರಿ ಯಾರೇನೇ ಹೇಳಿದ್ರು ಪರವಾಗಿಲ್ಲ, ನಿನ್ನ ಕನಸನ್ನು ನನಸು ಮಾಡ್ಕೊ, ನಿನ್ನ ಕೆಲಸ ಚೆನ್ನಾಗಿ ಕಲ್ತ್ಕೊ, ನೀನು ಅಂದ್ಕೊಂಡಿರೋದೆಲ್ಲ ನನಸಾಗಬೇಕು. ಗೌರಿ, ನೀನು ಹೋಗಿ ಆರಾಮಾಗಿ ಮಣ್ಣಿನ ಗೊಂಬೆಗಳನ್ನು ತಯಾರಿಸೋದಕ್ಕೆ ಹೋಗು. ಇದರಿಂದ ನಿಮ್ಮ ಮನೆಯವ್ರಿಗೆ ತುಂಬ ಸಹಾಯ ಆಗುತ್ತೆ. ನಾನು ಯಾವಾಗಿದ್ರೂ ನಿನ್ನ ಪರವಾಗೇ ಇರ್ತೀನಿ. ನೀನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ ಗೌರಿ, ನಾನು ನಿನ್ನ ಪರವಾಗಿರ್ತೀನಿ. ಇದನ್ನೆಲ್ಲ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಈ ಮನೆ ದೊಡ್ಡವನಾಗಿ ಹಿರಿಯನಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ದೀನಬಂಧು ಅವರು ಗೌರಿಗೆ ಧೈರ್ಯ ಹೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ತಾತ ನೀವಾದರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಒಪ್ಕೊಂಡ್ರಲ್ಲ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಮನೆಯಲ್ಲಿ ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ ತಾತ, ನೀವೊಬ್ಬರೇ ನನ್ನ ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳಿ ಗೌರಿ ಅವರು ದೀನಬಂಧುವ್ರ ಹತ್ರ ಆಶೀರ್ವಾದ ತಗೊತಾರೆ. ಆಗ ತಾತ ಅವರು ಆಶೀರ್ವಾದ ಮಾಡಿ ಹೇಳ್ತಾರೆ, ನೋಡು ಗೌರಿ, ನಿನಗೆ ಎಲ್ಲ ಒಳ್ಳೆಯದಾಗಲಿ. ಇನ್ನು ಮುಂದೆ ನೀನು ದೊಡ್ಡ ಹೆಸರು ಮಾಡಬೇಕು, ಇದರಲ್ಲೇ ನೀನು ಚೆನ್ನಾಗಿ ಬೆಳಿಬೇಕು. ಮಣ್ಣಿನ ಗೊಂಬೆಗಳನ್ನು ಯಾರು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಎಲ್ಲರೂ ಕೂಡ ದೀನಬಂಧು ಮನೆ ಸೊಸೆ ಅಂತ ಹೇಳಬೇಕು. ಆ ರೀತಿ ನೀನು ಹೆಸರು ಮಾಡಬೇಕು ಅಂತ ದೀನಬಂಧುವ್ರು ಹೇಳ್ತಾರೆ. ಆಗ ಗೌರಿ ಹೇಳ್ತಾರೆ, ಸರಿ ತಾತ ಆಯಿತು, ನನಗಂತೂ ನೀವು ಒಪ್ಪಿಗೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ನಾನು ನಿಮ್ಮ ಗೌರವನ ಖಂಡಿತ ಉಳಿಸ್ತೀನಿ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿ ವಿವೇಕ್, ಏನು ನಡೀತಾ ಇದೆ ಇಲ್ಲಿ, ಅಷ್ಟಕ್ಕೂ ಎಲ್ಲರೂ ಯಾಕೆ ನನ್ನ ವಿರುದ್ಧವಾಗಿ ಮಾತಾಡ್ತಿದ್ದೀರಲ್ಲ, ನಾನು ಈ ಮನೆಗೆ ಒಳ್ಳೇದಾಗಲಿ ಅಂತಾನೆ ಸೊಸೆಯಾಗಿ ಮೊದಲು ಬಂದಿದ್ದು ನಾನು, ಇದ್ಮೇಲೆ ನನಗೆ ಏನು ಮಾಡಬೇಕು ಅನ್ನೋ ಅಧಿಕಾರ ಕೂಡ ಇಲ್ವಾ? ಎಲ್ಲ ಗೌರಿ ಮಾತು ಕೇಳಿಕೊಂಡು ನಿಮ್ಮ ತಾತ ಕೂಡ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ. ಇವತ್ತೇನೋ ಎಲ್ಲರೂ ಸುಮ್ಮನೆ ಇರ್ಬೋದು, ಆದರೆ ಮುಂದೆ ಒಂದಿನ ಇದ್ರ ಬಗ್ಗೆ ಮಾತಾಡ್ತಾರೆ. ಹಾಗೆ ನಮ್ಮ ದೀನಬಂಧು ಮನೆ ಬಗ್ಗೆನೇ ಮಾತಾಡ್ತಾರೆ ಅಂತ ಸರಿತಾ ಹೇಳ್ತಾರೆ. ವಿವೇಕ್ ಅವ್ರು ಹೇಳ್ತಾರೆ, ಅಮ್ಮ ತಾತ ಇಷ್ಟೆಲ್ಲ ಯೋಚನೆ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಎಲ್ಲದನ್ನು ಯೋಚನೆ ಮಾಡೋ ನಿರ್ಧಾರ ಮಾಡಿರ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ಎಲ್ಲ ಒಳ್ಳೆಯದಾಗತ್ತೆ ಅಂತ ವಿವೇಕ್ ಹೇಳ್ತಾರೆ. ಅದನ್ನು ಕೇಳಿ ಸರಿತಾ ಇದ್ದವ್ರು ಹೇಳ್ತಾರೆ ಕೋಪದಿಂದ, ಅಲ್ಲ ವಿವೇಕ್, ನೀನು ಕೂಡ ಇದೇ ರೀತಿ ಹೇಳ್ತಿದ್ಯಲ್ಲ, ನನ್ನ ಮಾತಂತ ಯಾರೂ ಕೇಳ್ತಾ ಇಲ್ಲ ಇದಂತ ಹೇಳಿ ಸರಿತಾ ಬೇಜಾರು ಮಾಡ್ಕೊತಾರೆ. ಇನ್ನು ಈ ಕಡೆ ಗೌರಿಗೆ ವಿವೇಕು ತನ್ನ ಪರವಾಗಿ ಮಾತಾಡಿರೋದು ನೋಡಿ ಗೌರಿಗೆ ತುಂಬ ಖುಷಿಯಾಗುತ್ತೆ. ಅದನ್ನ ನೋಡಿ ವಿವೇಕ್ ಹೇಳ್ತಾನೆ, ಹಾಗೆಲ್ಲ ಏನೂ ಇಲ್ಲ, ನಾನು ಸುಮ್ಮನೆ ಹಾಗೆ ಮಾತಾಡಿದ್ದಷ್ಟೇ. ಅಷ್ಟಕ್ಕೂ ತಾತನೇ ಇದನ್ನೆಲ್ಲ ಒಪ್ಕೊಂಡ್ರಲ್ಲ, ಅವ್ರು ಹೇಳಿದ್ದನ್ನೇ ಮತ್ತೆ ನಾನು ಹೇಳಿದ್ದು ಅಷ್ಟೇ, ಬೇರೇನೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ವಿವೇಕ್ ಅವರು ಮಾತು ಮುಂದುವರಿಸ್ತಾ ಹೇಳ್ತಾರೆ, ಅಲ್ಲ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳ್ತಿಲ್ವಲ್ಲ ನೀನು, ನಿನ್ಗೆ ಇಷ್ಟ ಬಂದಂಗೆ ಮಾಡ್ತೀಯಲ್ಲ, ನನ್ನ ಮಾತಿಗೆ ಗೌರವ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಇದ್ದವ್ರು ಹೇಳ್ತಾರೆ, ಅಲ್ಲ ರೀ, ನಿಮ್ಮ ಮಾತಿಗೆ ಗೌರವ ಕೊಡಲ್ಲ, ಬೆಲೆ ಕೊಡಲ್ಲ ಅಂತ ಯಾರು ಹೇಳಿ, ನಿಜವಾಗ್ಲೂ ನಿಮ್ಮ ಮಾತು ಕೇಳ್ತೀನಿ ರೀ. ಸರಿ ಆಯಿತು, ಈಗೇನು ನಾನು ಮಣ್ಣಿನ ಗೊಂಬೆಗಳನ್ನೇ ಮಾಡೋದಕ್ಕೆ ಹೋಗಬಾರ್ದು ಅಲ್ವಾ? ಸರಿ ಆಯಿತು, ಹೋಗಲ್ಲ ಬಿಡಿ ಅಂತ ಗೌರಿ ಹೇಳ್ತಾರೆ. ಆಗ ವಿವೇಕ್ ಆಶ್ಚರ್ಯ ಆಗುತ್ತೆ, ನೀವು ಇಷ್ಟು ಬೇಗ ಒಪ್ಕೊಂಡ್ಬಿಟ್ಟ, ಅಷ್ಟಕ್ಕೂ ಮನೆಯವ್ರ ಮುಂದೆ ಅಷ್ಟೆಲ್ಲ ಮಾತಾಡಿದೆ, ನಾನು ಹೋಗ್ತೀನಿ ಅಂತ ಹೇಳಿದೆ, ಈಗ ನೋಡಿದ್ರೆ ನಾನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಹೌದು, ಎಷ್ಟೇ ಆಗಲಿ ನೀವು ನನ್ನ ಗಂಡ ಅಲ್ವಾ, ನಿಮ್ಮ ಮಾತಿನ ಮೇಲೆ ನನ್ನ ಗೌರವ ಇದೆ, ನಿಮ್ಮ ಮಾತನ್ನು ನಾನು ಕೇಳಲೇಬೇಕು. ಹಾಗಂದಮೇಲೆ ನಿಮ್ಮ ಮಾತಿಗೆ ಇಲ್ಲ ಅನ್ನೋಕ್ಕಾಗತ್ತಾ? ಅದಕ್ಕೇ ನೀವು ಹೇಳಿದ ತಕ್ಷಣ ಒಪ್ಕೊಂಡೆ ಅಂತ ಗೌರಿ ಹೇಳ್ತಾರೆ. ಮನೆಯವ್ರ ಮುಂದೆನೇ ನೀವು ಇಷ್ಟೆಲ್ಲ ಹೇಳಿದ್ರೆ ನಾನು ಖಂಡಿತ ಒಪ್ಕೋತಿದ್ದೆ, ಆದರೆ ನೀವು ಅವಾಗ ಏನೂ ಹೇಳಲೇ ಇಲ್ಲ, ಅದಕ್ಕೆ ನಾನು ಸುಮ್ಮನಾದೆ ಅಂತ ಗೌರಿ ಹೇಳ್ತಾರೆ. ಮತ್ತು ವಿವೇಕ್ ಹೇಳ್ತಾರೆ, ನನಗೆ ಯಾಕೋ ನಂಬೋಕ್ಕಾಗ್ತಿಲ್ಲ, ಅಷ್ಟಕ್ಕೂ ತಾತ ಹೇಳಿದ್ರು ಕೂಡ ಗೌರಿ ನಾನು ಹೇಳಿದ ತಕ್ಷಣ ಹೇಗೆ ಒಪ್ಕೊಂಡ್ರು ಅಂತ ಯೋಚನೆ ಮಾಡ್ತಾರೆ. ಗೌರಿ ಅವರು ಸುಮ್ಮನೆ ನನ್ನ ಹತ್ರ ನಾಟಕ ಏನಾದರೂ ಮಾಡ್ತಿದ್ದಾರಾ ಅಂತ ಅನ್ಕೊತಾರೆ. ಹಾಗೆ ನೋಡಿದ್ರೆ ಗೌರಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಮಲ್ಕೊಂಡ್ರ ಇಲ್ಲ ಸುಮ್ಮನೆ ಮಲ್ಕೊಳ್ಳೋ ಥರ ನಾಟಕ ಮಾಡ್ತಿದ್ದಾರಾ ಅಂತ ಹೇಳಿಬಿಟ್ಟು ವಿವೇಕು ಗೌರಿ ನೋಡೋದಕ್ಕೆ ಅಂತ ಹತ್ರ ಹೋಗ್ತಾರೆ. ಆಗ ಗೌರಿ ಅವ್ರು ಹೇಳ್ತಾರೆ, ವಿವೇಕ್ ಸರ್ ಏನು ಮಾಡ್ತಾ ಇದ್ದೀರಾ ಇಲ್ಲಿ ನೀವು ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಅದು ನಾನು ಬೇಕು ಅಂತ ಬಿಡಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ನನಗೆ ಗೊತ್ತು ಸರ್, ನೀವು ಬೇಕು ಅಂತಲೇ ಬಿದ್ದಿರೋದು ಅಂತ ಗೌರಿ ಹೇಳ್ತಾರೆ. ಪುಣ್ಯವತಿ, ಹಾಗೆಲ್ಲ ಏನೂ ಇಲ್ಲ, ನೀನೇನೇನೋ ಅಂದ್ಕೊಳ್ಬೇಡ, ನೀನು ಮಲ್ಕೊಂಡಿರೋ ಥರ ನಾಟಕ ಮಾಡ್ತಾ ಇದೆಯಾ ಅಥವಾ ನಿಜವಾಗ್ಲೂ ಮಲ್ಕೊಂಡಿದ್ಯಾ ಅಂತ ನೋಡೋಣ ಅಂತ ಬಂದೆ, ಅಷ್ಟರಲ್ಲಿ ಕಾಲು ಜಾರಿ ಪಕ್ಕದಲ್ಲಿ ಬಿದ್ದೋದೆ ಅಷ್ಟೇ ಅಂತ ವಿವೇಕ್ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ದವ್ರು ಹೇಳ್ತಾರೆ, ಇದನ್ನೆಲ್ಲ ನಾನು ನಂಬಬೇಕಾ? ಅಷ್ಟಕ್ಕೂ ನಾನು ಮಲಗಿದ್ದೀನೋ ಇಲ್ವಾ ಅನ್ನೋದನ್ನ ನೀವು ಯಾಕೆ ನೋಡೋಕೆ ಬರಬೇಕಿತ್ತು? ಹೇಳ್ರಿ, ಉತ್ತರ ಕೊಡ್ರಿ, ನೀವು ಬೇಕು ಅಂತಲೇ ತಾನೇ ನನ್ನ ಮೇಲೆ ಬಿದ್ದಿದ್ದೀರಾ ಅಂತ ಗೌರಿ ಕೇಳ್ತಾರೆ. ಅದಕ್ಕೆ ವಿವೇಕ್ ಅವ್ರು ಹೇಳ್ತಾರೆ, ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿ ವಿವೇಕು ಅಲ್ಲಿಂದ ಹೋಗ್ತಾರೆ. ಇನ್ನು ಹಾಗೆ ವಿವೇಕ್ ಅವರು ಗೌರಿಗೆ ಮತ್ತೆ ಆರ್ಡರ್ನ ಕೊಡಿಸ್ಬೇಕು ಅಂತ ಹೇಳಿ ಓನರ್ಗೆ ಫೋನ್ ಮಾಡಿ ಮಾತಾಡ್ತಾರೆ.
ಹಲೋ, ನಾನು ವಿವೇಕ್ ಅಂತ ಹೇಳಿದ ತಕ್ಷಣ ಆ ಕಡೆಯಿಂದ ಹೇಳ್ತಾರೆ, ಹಾಂ ಗೊತ್ತಾಯಿತು ಹೇಳಿ ಸರ್, ಅದೇ ನೀವು ಆರ್ಡರ್ನೆಲ್ಲ ಕ್ಯಾನ್ಸಲ್ ಮಾಡಿ ಕೊಡೋದು ಬೇಡ ಅಂತ ಹೇಳಿದ್ರಲ್ಲ ಅವರಲ್ವಾ ಅಂತ. ನೀವು ಹೇಳಿದಾಗೆ ಮಾಡಿದ್ದೀನಿ ಸರ್ ನಾನು ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್ ಇದ್ದವ್ರು ಹೇಳ್ತಾರೆ, ಅಲ್ಲ ಅದಕ್ಕೆಲ್ಲ ನಾನು ಇವಾಗ ಫೋನ್ ಮಾಡಿದ್ದು ಬೇರೆನೇ ಇದೆ, ಆರ್ಡರ್ನೆಲ್ಲ ಮತ್ತೆ ವಾಪಸ್ ಅವರಿಗೇನೆ ಕೊಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬೊಂಬೆಗಳನ್ನು ಅವರೇ ಮಾಡಲಿ ಬಿಡಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ಅವ್ರು ಆಶ್ಚರ್ಯ ಆಗುತ್ತೆ. ಏನು ಸರ್, ನೀವೇ ತಾನೇ ಫೋನ್ ಮಾಡಿ ಬೇಡ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಮತ್ತೆ ಫೋನ್ ಮಾಡಿ ಅವರಿಗೆ ಆರ್ಡರ್ ಕೊಡ್ರಿ ಅಂತ ಹೇಳ್ತಾ ಇದ್ದೀರಾ ಸರ್, ಏನು ಮಾಡೋದು ಅಂತ ಕೇಳ್ತಾರೆ. ವಿವೇಕ್ ಹೇಳ್ತಾರೆ, ಹೌದು ರೀ, ನಾನು ಆವಾಗಲೇ ಕೊಡೋದು ಬೇಡ ಅಂತ ಹೇಳಿದೆ, ಇವಾಗ ಕೊಡಬೇಕು ಅನ್ನಿಸ್ತಿದೆ, ಸುಮ್ಮನೆ ಆರ್ಡರ್ ಕೊಡಿ ಅಂತ ಹೇಳಿ ವಿವೇಕು ಫೋನ್ ಕಟ್ ಮಾಡ್ತಾರೆ. ಈ ರೀತಿ ವಿವೇಕ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಮೋನಿಕಾ ಅನ್ಕೊತಾರೆ, ಇದೇನಿದು, ಮೊದಲು ವಿವೇಕ್ ಅವರೇ ಫೋನ್ ಮಾಡಿ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಈಗ ಮತ್ತೆ ಅವರೇ ಆರ್ಡರ್ನ ಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ, ಏನು ನಡೀತಾ ಇದೆ ಇಲ್ಲಿ. ಈ ವಿಷಯನ ನಾನು ಅನಿಕೇತ್ ಅವ್ರಿಗೆ ಹೇಳಬೇಕು. ಆಗ ವಿವೇಕ್ ಮೇಲೆ ಎಲ್ರಿಗೂ ಕೋಪ ಬರುತ್ತೆ. ವಿವೇಕ್ ಅವರೇ ಗೌರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಗೌರಿಗೆ ವಿವೇಕ್ ಅವರು ಸಹಾಯ ಮಾಡ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗಬೇಕು. ಆವಾಗ ವಿವೇಕ್ ಮೇಲೆ ಎಲ್ಲರೂ ಕೂಡ ಕೋಪ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಅನಿಕೇತ್ಗೆ ಹೇಳೋದಕ್ಕೆ ಅಂತ ಹೋಗ್ತಾರೆ. ಅನಿಕೇತ್, ಏನು ನಡೀತಿದೆ ಗೊತ್ತಾ, ಅಷ್ಟಕ್ಕೂ ಗೌರಿಗೆ ಸಹಾಯ ಮಾಡ್ತಿರೋದು ಹಾಗೆ ಮಣ್ಣಿನ ಗೊಂಬೆಗಳ ಆರ್ಡ್ರ್ ಸಿಗೋ ಥರ ಮಾಡ್ತಾ ಇರೋದು ಎಲ್ಲದಕ್ಕೂ ಕಾರಣ ವಿವೇಕ್ ಅವರು ಫೋನಲ್ಲಿ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಅಂತ ಮೋನಿಕಾ ಹೇಳ್ತಾರೆ. ಅದೇ ಟೈಮ್ಗೆ ವಿವೇಕ್ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಮೋನಿಕಾ ತನ್ನ ಮಾತನ್ನು ಬದಲಾಯಿಸ್ತಾ ಹೇಳ್ತಾರೆ, ನೋಡು ಅನಿಕೇತ್, ಗೌರಿ ಅದು ಹೇಗೆ ಗಂಡನಿಗೆ ಎಲ್ಲ ವಿಷಯನೂ ಹೇಳಬೇಕು ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೇನೆ ವಿವೇಕ್ನ ಇಷ್ಟೆಲ್ಲ ಬದಲಾಯಿಸಿರೋದು. ವಿವೇಕ್ನ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ತಿದ್ದಾರೆ. ಹಾಗೆ ವಿವೇಕ್ ಕೂಡ ಅಷ್ಟೇ, ಹೆಂಡತಿ ಮಾತನ್ನು ಕೇಳೋದು ಬಿಟ್ಟು ಬೇರೆ ಏನೂ ಮಾಡಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಗೌರಿ ವಿವೇಕ್ನ ಎಷ್ಟೆಲ್ಲ ಬದಲಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ನೀನು ಕೂಡ ಇದನ್ನೆಲ್ಲ ನೋಡಿ ಅರ್ಥ ಮಾಡ್ಕೋಬೇಕು. ಹಾಗೆ ನೀನು ನನ್ನ ಮಾತನ್ನು ಕೇಳಬೇಕು ಅಂತ ಮೋನಿಕಾ ಅನಿಕೇತ್ ಹತ್ರ ಮಾತಾಡ್ತಿರ್ತಾರೆ. ಮೋನಿಕಾ ಈ ರೀತಿ ಮಾತಾಡೋದನ್ನು ಕೇಳಿ ವಿವೇಕ್ ಅನ್ಕೊತಾರೆ, ಇದೇನಿದು ಮೋನಿಕಾ ಈ ಥರ ಹೇಳ್ತಿದ್ದಾರಲ್ಲ, ಅಷ್ಟಕ್ಕೂ ನಾನು ಯಾವತ್ತೂ ಗೌರಿ ಮಾತನ್ನು ಕೇಳಿಲ್ಲ, ಹಾಗೆ ಗೌರಿ ಕೂಡ ನನಗೆ ಇಂಥದ್ದೇ ಮಾಡಿ ಅಂತ ಅವರು ಯಾವತ್ತೂ ಹೇಳಿಲ್ಲ. ಅಂಥದ್ರಲ್ಲಿ ಮೋನಿಕಾ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ. ಅವರು ಗೌರಿ ಹತ್ರ ನಾನು ಮಾತಾಡಬೇಕು ಅಂತ ಏನೇ ಮಾಡ್ತಾಯಿದ್ರು ಅವ್ರು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಅವರು ಬಾಗಿಲ ಹತ್ರ ಹೋಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾರೆ. ಈಗ ಗೌರಿ ಬರ್ತಾರೆ. ಅವ್ರು ಬಂದ ತಕ್ಷಣ ಈ ಎಣ್ಣೆ ಮೇಲೆ ಕಾಲಿಟ್ಟು ತಕ್ಷಣವೇ ಜಾರೋದಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ನಾನು ಹೋಗಿ ಗೌರಿನ ಹಿಡ್ಕೊಂಡು ಅವರಿಗೆ ಸಹಾಯ ಮಾಡ್ತೀನಿ. ಅದಾದಮೇಲೆ ನಿಧಾನಕ್ಕೆ ಅವ್ರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಅನ್ಕೊತಾರೆ. ಅದಾದಮೇಲೆ ಅವ್ರ ಹತ್ರ ನಿಧಾನಕ್ಕೆ ಏನು ವಿಷಯ ಅಂತ ತಿಳ್ಕೊತೀನಿ. ಆಗ ಗೌರಿ ಇದ್ದವರು ನಾನು ಸಹಾಯ ಮಾಡಿದೆ ಅಂತ ಅಂದ್ಬಿಟ್ಟು ನನಗೆ ಎಲ್ಲ ವಿಷಯನೂ ಹೇಳ್ತಾರೆ ಅಂತ ವಿವೇಕ್ ಅಂದ್ಕೊಂಡು ಆಗ ಬಾಗಿಲ ಹತ್ರ ಹೋಗಿ ಎಣ್ಣೆ ಹಾಕ್ತಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಗೌರಿ ಬರ್ತಾರೆ. ಹಾಗೆ ಮತ್ತೆ ನನ್ನ ಗೌರಿ ಪ್ರೀತಿ ಶುರುವಾಗುತ್ತೆ ಅಂತ ವಿವೇಕ್ ಅಂದ್ಕೊಂಡು ಕನಸು ಕಾಣ್ತಾ ಇರ್ತಾರೆ. ಆಮೇಲೆ ಅವರೇ ಅನ್ಕೊತಾರೆ, ಅಯ್ಯೋ ಇದೇನಿದ್ದು ಕನಸು ಕಾಣ್ತಾ ಇದ್ದೀನಿ, ಅಷ್ಟಕ್ಕೂ ನಾನು ಅಂದ್ಕೊಂಡಿದ್ದೇನು ಇಲ್ಲಿ ನಡೀತಾ ಇರೋದೇನು ಎಲ್ಲ ಕನಸ ಆಗಿದ್ರೆ ಅಂತ ವಿವೇಕ್ ಅನ್ಕೊತಾರೆ. ಅಷ್ಟರಲ್ಲಿ ಗೌರಿ ಇದನ್ನೆಲ್ಲ ನೋಡಿ, ವಿವೇಕ್ ಅವರೇ, ನೀವು ಯಾಕೆ ಈ ರೀತಿ ನಾಟಕ ಮಾಡ್ತಾ ಇದ್ದೀರಾ, ಸರಿ ಆಯಿತು, ಆದರೆ ನಾನೀಗ ಯಾವುದೇ ಕಾರಣಕ್ಕೂ ಅಲ್ಲಿ ಬರೋದಿಲ್ಲ, ಆದರೆ ನೀವೇ ಬಂದು ಎಲ್ಲ ಹುಡ್ಕೊಡ್ಬೇಕು ನನಗೆ ಅಂತ ಗೌರಿ ಅಂದ್ಕೊಂಡು ಆಗ ಬಾಗಿಲಿಂದ ಬಚ್ಚಿಟ್ಕೊಂಡಿರ್ತಾರೆ. ಆಗ ವಿವೇಕ್ ಅನ್ಕೊತಾರೆ, ಇನ್ನು ಯಾಕೆ ಬಂದಿಲ್ಲ ಈ ಪುಣ್ಯವತಿ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ, ವಿವೇಕ್ ಸರ್, ಇಷ್ಟೊತ್ತಾದರೂ ಬಂದಿಲ್ವಲ್ಲ, ನನಗೋಸ್ಕರ ಅಂತ ಈಗ ಹುಡ್ಕೊಂಡು ಬರ್ತಿದ್ದೀರಾ, ಬನ್ನಿ, ಇವತ್ತು ಎಲ್ಲ ಸತ್ಯನೂ ಗೊತ್ತಾಗುತ್ತೆ, ನನಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಾ ಅಂತ ಗೌರಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ವಿವೇಕ್ ಅವರು ಗೌರಿನ ಮಾತಾಡಿಸ್ಬೇಕು, ಗೌರಿಗೆ ಹತ್ತಿರ ಆಗಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ಹಾಗೆ ವಿವೇಕ್ ಅವರು ಗೌರಿಗೆ ಹತ್ತಿರ ಆಗಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೌರಿಗೆ ಕೂಡ ಗೊತ್ತಾಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವಿವೇಕ್ ಹಾಗೆ ಗೌರಿ ಮಧ್ಯೆ ಪ್ರೀತಿ ಶುರುವಾಗುತ್ತಾ, ಅದಕ್ಕೆ ಸರಿತಾ ಅವರು ಬಿಡ್ತಾರಾ, ಒಪ್ಕೊತಾರಾ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.